ಓಕೆ. ಕಿಚ್ಚನ ಸಾಥು ನಿಮ್ಗೆ 100% ಎಲ್ಲ ಕಡೆ ಇದ್ದೇ ಇರುತ್ತೆ. ನಿಮ್ನೊಂಥರ ಕಿಚ್ಚನ ರಾಘವ್ ಅಂತಾನೆ ಕೂಡ ಕರಿಬಹುದೇನೋ. ಸೊ ಈ ಸಿನಿಮಾಗೆ ಸರ್ ಏನೆಲ್ಲ ನಿಮ್ಗೆ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ? ಈ ಸಿನಿಮಾ ಬಗ್ಗೆ ಏನಾದರೂ ಸರ್ ಹತ್ರ ಮಾತಾಡಿದ್ದೀರಾ? ಅದ್ರ ಬಗ್ಗೆ ಮಾತಾಡಬಹುದಾ ಅಂತ ಹೇಳಿ. ಡೆಫಿನೆಟ್ಲಿ ಮಾತಾಡ್ಬೋದು. ಮಾತಾಡಕ್ ಮುಂಚೆ ನಾನು ಇನ್ನೊಂದು ವಿಚಾರನ ಹೇಳ್ಬಿಡ್ತೀನಿ. ನಮ್ಮ ಕೆಲಸದ ಮೇಲೆ ಎಷ್ಟು ನಂಬಿಕೆ ಇದೆ ಅಂದ್ರೆ ನಮ್ಮ ಡೈರೆಕ್ಟರ್ಗೆ, ಸ್ಟಾರ್ಟಿಂಗ್ ನಾನು ಮೊದಲನೇ ಸರಿ ಕೂತಾಗ್ಲೇನೆ ಮ್ಯಾಮ್ ತುಂಬಾ ಸರಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ನನ್ನೊಂದು ಆಕ್ಟಿಂಗ್ ಕೆರಿಯರ್ ಅಲ್ಲಿ ಒಂದು ಸ್ಟೇಜ್ ಅಲ್ಲಿ ನಾನು ಇಲ್ಲ ಗುರು, ನಾನು ಒಬ್ಬ ಆರ್ಟಿಸ್ಟ್ ಆಗಿ ಗುರ್ತಿಸ್ಕೊಬೇಕು ಅಂತ ನನ್ನ ಗುರ್ತಿಸಕ್ಕೆ ಜಾಗ ಕೊಟ್ಟಂತ ಸಿನಿಮಾ RX ಸೂರಿ. ಸೊ ನಾನು ಗುರ್ತಿಸ್ಕೊಂಡಿದೀನಿ. ಪಾತ್ರಗಳು ಸಿಕ್ಕಿಲ್ದೇ ಇರ್ಬೋದು, ಬಟ್ ನಂಗೆ ಸಿಕ್ಕಂತ ಪಾತ್ರಗಳು ಗುರ್ತಿಸ್ಕೊಂಡಿದೀನಿ. ಬಟ್ ಎಷ್ಟೋ ಸರಿ ಎಂತ ಆಗ್ಬಿಡುತ್ತೆ ಅಂತಂದ್ರೆ, ನಮಗ್ ಸಿಗೋವಂತ ಕಥೆಗಳಾಗ್ಬೋದು ಅಥವಾ ಯಾರೋ ಒಬ್ರು ಬಂದಿದೆ ಕತೆ ಹೇಳ್ತಾರೆ, ಇಂಟೆನ್ಷನ್ ಕಾಣುತ್ತೆ, ನಿಮ್ಮ ಮುಖಾಂತರ ಯಾರನ್ನಾದ್ರೂ ಕೇಳ್ಬೋದು, ಇದೇ ಕಾಣುತ್ತೆ. ನಾನು ಯಾವಾಗ ಆಕ್ಟ್ ಮಾಡಕ್ ಆಗುತ್ತೆ, ನಾನು ಯಾವಾಗ ಬೆಳೆಯೋದಾಗ ತಪ್ಪಲ್ಲ, ಅವ್ರ ಉದ್ದೇಶ ನಾನು ತಪ್ಪು ಅಂತ ಹೇಳ್ತಲ್ಲ, ಬಟ್ ನನ್ನ ಅವಕಾಶ ಹೋಗ್ತಾ ಇದೆ. ಸೊ ಹಾಗಾಗಿ ನಾನು ಇದನ್ನ ಸಿನಿಮಾ, ಈ ಕತೆ ಬೇಗೂರು ಕಾಲೋನಿ ಅನ್ನೋ ಸಿನಿಮಾ ಕತೆ ಕೇಳಿ ಮಾತಾಡಬೇಕಾದ್ರೆ ನನಗೆ ಒಂದು ಮಾತು ಹೇಳ್ತಾರೆ ಮ್ಯಾಮ್ ಡೈರೆಕ್ಟ್ ಆಗಿ ನಮ್ಮ ಮಂಜು ಅವರು, ಅಣ್ಣ ಈ ಸಿನಿಮಾ ನಾವ್ ಯಾರ ಮುಖಾಂತರನೂ ಹೋಗೋದ್ ಬೇಡ, ಸಿನಿಮಾ ನಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ಲಿ, ನಾವು ಮಾಡೋ ಸಿನಿಮಾ ನಮ್ಮ ಅವ್ರ ಹತ್ರ ಕರ್ಕೊಂಡು ಹೋಗ್ಲಿ, ಆಮೇಲೆ ದೇವ್ರಿಗೆ ಬಿಟ್ಟಿದ್ದು. ಸೊ ನನಗೊಂದು ಕ್ಲಾರಿಟಿ ಅಂತೂ ಗೊತ್ತಿತ್ತು, ಇಲ್ಲ ಗುರು ನಾನು ಈ ಸಿನಿಮಾ ಕೆಲಸ ಮಾಡ್ಬೇಕು, ಕೆಲಸ ಮಾಡಿದಾಗ ಸಿನಿಮಾ ತಲುಪುತ್ತಲ್ಲ ಅವಾಗ ರಿಸೀವ್ ಮಾಡ್ತಾರೆ ಅಂತ. ಬಟ್ ಆದ್ರೂ ನಾನು ಎವ್ರಿ ಸ್ಟೆಪ್ ಯಾವಾಗ್ಲೂ ಹೀಸ್ ಬೀನ್ ರೋಲ್ ಮಾಡೆಲ್, ಗಾಡ್ ಫಾದರ್, ಫ್ಯಾಮಿಲಿ, ಎವ್ರಿಥಿಂಗ್. ಸೊ ನಾನು ಏನೇ ಮಾಡಿದ್ರು ಒಂದು ಮಾತು ಹಾಕುವಂಥದ್ದು. ಈಗ ನಾವು ಅಕ್ಕ ತಂಗಿಯರಿಗೆ ಹೇಳಿರ್ತೀವಿ, ಅಮ್ಮಂಗೆ ಗೊತ್ತು, ಕ್ಲೋಸ್ ಫ್ರೆಂಡ್ ಹೇಳ್ತೀವಿ, ಮಗ ಇಂಥದ್ದೊಂದು ಡಿಸಿಷನ್ ತಗೊಂತ ಇನ್ಕೊಳ ಹಂಗಿದೆ ಅಂತ. ಹಾಗೆ ನಾನು ಅಣ್ಣಂಗೆ ಹೇಳಿದೆ, ನಂದು ನೆಕ್ಸ್ಟ್ ಸಿನಿಮಾ ಈ ತರದೊಂದು ಸಿನಿಮಾ ಮಾಡ್ತಾ ಇದೀನಿ, ಇದು ನನ್ನ ಫಸ್ಟ್ ಲುಕ್ ಕಣ, ಹಿಂಗ್ ಕಾಣ್ತೀನಿ ನಾನು, ಚೆನ್ನಾಗಿದೆ ಕಣ. ಹೌದಾ ಸರಿ, ಏನಿದೆ ಅಂತಂದ್ರು ಒಂದ್ ಲೈನಲ್ಲಿ ಕತೆ ಹೇಳಿದ್ದೆ ಅವ್ರಿಗೆ, ಯಾರು ಮಾಡ್ತಾರೆ ಈ ತರ ಮಾಡ್ತಾರೆ, ಹಾ ನಿನ್ ಕೆಲಸ ನೀನ್ ಕರೆಕ್ಟಾಗಿ ಮಾಡು, ಸಿನಿಮಾ ಏನಾಗುತ್ತೋ ಬಿಟ್ಬಿಡು, ನಿನ್ ಕೆಲಸ ನೀನ್ ಕರೆಕ್ಟಾಗಿ ಮಾಡು ಅಂತ ಅವತ್ತು ಹೇಳಿದ್ದೆ, ಒಂದು ವರ್ಷದಿಂದ ಕಡೆ. ಅದಾದ್ಮೇಲೆ ಮೊನ್ನೆ ಟ್ರೈಲರ್ ಬಂದಿತ್ತಲ್ವಾ, ಹಿಂಗೆ ಟ್ರೈಲರ್ ಮಾಡ್ಬೇಕಾದ್ರೆ ಮ್ಯಾಮ್ ಅವರಿಗೆ ಸಿನಿಮಾಗ್ ಸಪೋರ್ಟ್ ಮಾಡೋ ಅಂತ ಮನೋಭಾವದ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀವು ಕೇಳಿದ ಪ್ರಶ್ನೆ. ಈಗ ನನ್ನ ಫೋನಲ್ಲಿ ಐ ಹ್ಯಾವ್ ಅಬೌಟ್ ಕ್ಲೋಸ್ ಟು 6,000 ಆಫ್ ಓನ್ಲಿ ವಾಟ್ಸ್ಆಪ್ ಕಾಂಟ್ಯಾಕ್ಟ್ಸ್, 6,000 ಮೇಲಿದೆ. ಬಿಕಾಸ್ ನಾನು ಯಾವಾಗ್ಲೂ ಬಿಗ್ ಬಾಸ್ ಹೇಳಿದೆ ನನ್ನ ಬಳಗ ಇಷ್ಟಿದೆ ಅಂತ. ಸೊ ಐ ಮೇಡ್ ಗ್ರೂಪ್ಸ್, ಐ ವಿಲ್ ಸೆಂಡ್ ಆಲ್ ದಿ ಇನ್ಫಾರ್ಮೇಶನ್ ಟು ದಟ್ ಗ್ರೂಪ್ಸ್. ನಾನು ಅದನ್ನ ಒಬ್ಬ ಸೂಪರ್ ಸ್ಟಾರ್ಗೆ ಹಂಗೆ ಕಳ್ಸಕ್ಕಾಗಲ್ಲ, ಬೈ ಮಿಸ್ಟೇಕ್. ನಾನು ಅವತ್ತು ಮ್ಯಾಚ್ ಆಡ್ಕೊಂಡ್ ಬಂದಿದ್ದೆ, ಸುಸ್ತಾಗಿತ್ತು, ಇವ್ರು ಕಳ್ಸಿದ್ರು ಪಟ ಇವ್ರು ಆಸ್ ಯೂಶುವಲ್ ನಮ್ಮ ಡೈರೆಕ್ಟರ್ ಕಳ್ಸೋದು ಲೇಟ್. ನನಗೆ ಯಾವಾಗ್ಲೂ ಏನಾರು ಕೇಳಿದ್ರೆ ಅದು ಮಾಡಿರಲ್ಲ, ಲಾಸ್ಟ್ ಮಿನಿಟ್ ಅಲ್ಲಿ ಕಳಿಸ್ತಾರೆ, ಅವ್ರು ಕರೆಕ್ಟಾಗಿ ಕಳ್ಸಿದ್ರು. ಗ್ರೂಪ್ಸ್ ಹಾಕಿದ್ನಲ್ಲ, ಆ ಗ್ರೂಪ್ಸ್ ಅಲ್ಲಿ ಕಳಿಸ್ಬಿಟ್ಟೆ ಮ್ಯಾಮ್. ನಾನು ಹೇಳ್ತಾ ಇರೋದು ಅವ್ರ ಸಿನಿಮಾನ ಹೆಂಗ್ ಸಪೋರ್ಟ್ ಮಾಡ್ತಾರೆ, ರಾಜೀವ್ಗಲ್ಲ. ಕಳಿಸಿ ಹೋದ್ರೆ ಇವಾಗ 6,000 ಕಾಂಟ್ಯಾಕ್ಟ್ಸ್ ಅಲ್ಲಿ ನಿಮ್ಗೆ ಅಟ್ಲೀಸ್ಟ್ ಒಂದು 2-3 ಸಾವಿರ ರಿಪ್ಲೈ ಅಂತೂ ಬಂದಿರುತ್ತೆ. ಅದರಲ್ಲಿ ನಾನು ನನ್ನ ರೋಲ್ ಮಾಡೋಣ ನಾನು ಟಾಪ್ ಅಲ್ಲಿ ಇಟ್ಟಿರ್ತೀನಿ, ಆಗಲ್ಲ ಪಿನ್ ಮಾಡಿ. ಅಲ್ಲಿ ಮೇಲ್ಗಡೆ ಬಂತು ಏನಂತ ರಿಪ್ಲೈ ಬಂತು, ಎಂತ ಹೇಳಿದ್ರು, ಫಾರ್ ಶೋರ್ ಸೆಂಡ್ ಮಿ ಆಲ್ ದಿ ಡೀಟೇಲ್ಸ್, ಐ ವಿಲ್ ಸಪೋರ್ಟ್ ದಿ ಸಿನಿಮಾ ಅಂತ ಏನೋ ಅಂತ ಕಳ್ಸಿದ್ರು. ನಾನು ಅವರಿಗೆ ಅಣ್ಣ ಇದು ನೀವು ನೋಡಿ ಅಂತ ಸಪರೇಟ್ ಆಗಿ ಕಳ್ಸಿಲ್ಲ, ಅವ್ರಿಗೆ ಚೆನ್ನಾಗಿ ಗೊತ್ತು ಇದು ಫಾರ್ವರ್ಡ್ ಮೆಸೇಜ್ ಅಂತ. ಮ್ಯಾಮ್ ನನಗೆ ಗೊತ್ತಿರೋ ಅಂತ ಸುದೀಪ್ ಸರ್ ಏನಾದ್ರು ಒಂದು ವಿಚಾರ ಇದ್ರೆ ಫಾರ್ವರ್ಡ್ಸ್ ರಿಪ್ಲೈ ಮಾಡುವಂತ ಮನುಷ್ಯ ಅಲ್ಲ. ಪ್ಲಸ್ ಏನಾದ್ರು ಕೆಲಸ ಇದ್ರೆ ಸಂಬಡಿ ವಿಲ್ ಗೆಟ್ ಇನ್ ಟಚ್ ವಿತ್ ಹಿಮ್, ಹಿ ಇಸ್ ಸ್ಟ್ರೈಟ್, ಈ ಇನ್ಫಾರ್ಮೇಶನ್ ಇದೆ ಅಂತ. ಮ್ಯಾಮ್ ನಾನು ಫಾರ್ವರ್ಡ್ ರಿಪ್ಲೈ ಮಾಡ್ತಾರೆ ಅಂತಂದ್ರೆ ಅವ್ರು ಇಮಿಡಿಯೇಟ್ ಆಗಿ ನಾನು ಕಳ್ಸಿರೋ ಟ್ರೈಲರ್ ನೋಡಿದ್ದಾರೆ, ಇದೇನೋ ಸಿನಿಮಾ ವಿಚಾರ ಅಲ್ವಾ, ನೋಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ. ಪ್ಲಸ್ ಮೊನ್ನೆ ನಮ್ಮ ಸಂಚಿತ್ ಅವ್ರದ್ದು ಪೂಜೆಗೆ ಹೋಗ್ಬೇಕಾದ್ರೆ ನಾನು ಹೇಳ್ಕೊಂಡೆ, ನಾವಿಬ್ರು ಒಟ್ಟಿಗೆ ಹೋದ್ವಿ, ಹೇಳ್ಕೊಂಡೆ ಮ್ಯಾಮ್ ಅಣ್ಣ ಈ ಥರದ್ದು ನೀವು ಟ್ರೈಲರ್ ನಿಮಗೆ ತೋರಿಸ್ಬೇಕು, ಸಾರಿ ನಾನು ನಿಮ್ಗೆ ಫಾರ್ವರ್ಡ್ ಅಲ್ಲಿ ಕಳಿಸ್ಬಿಟ್ಟೆ, ಅದು ಗ್ರೂಪಲ್ಲಿ ಬಂತು. ಏನ್ ಮಾತಾಡ್ತಾ ಇದೆ, ಇಟ್ಸ್ ಓಕೆ, ಸಿನಿಮಾ ವಿಚಾರವಾಗಿ ನೀನು ಕಳಿಸಿದ್ಯಾ, ನೀವು ಸೆಂಡಿಂಗ್ ನಿನ್ ಪಬ್ಲಿಸಿಟಿ ಮಾಡ್ತಾ ಇದೆಯಾ ಸಿನಿಮಾನ, ಇಟ್ ಈಸ್ ಓಕೆ. ನಾನು ನೋಡಿದೆ ಚಿನ್ನ, ನನ್ನ ಕಡೆ ಸಿನಿಮಾಗೆ ಏನಾಗ್ಬೇಕು ಹೇಳು, ಮಾಡೋಣ ಅಂದ್ರು. ಸೊ ದಿಸ್ ಇಸ್ ಹೌ ಹಿ ಟ್ರೀಟ್ಸ್ ಸಿನಿಮಾ ಅಂಡ್ ನಾಟ್ ರಾಜೀವ್. ಸೂಪರ್, ದೊಡ್ಡತನ ಮ್ಯಾಮ್ ಇದು. ದಟ್ಸ್ ಹೌ ಹಿಸ್ ಸಪೋರ್ಟ್ ಇಸ್ ದೇರ್ ಫಾರ್ ಸಿನಿಮಾ. ನನಗೆ ಗೊತ್ತಿರೋ ಅವರು ಅಥವಾ ನನಗೆ ಗೊತ್ತಿರೋ ಮಂಜು, ನಾನ್ ಮಂಜು ಕೊಡೋ ಮರ್ಯಾದೆ ಆಗ್ಬೋದು ಅಥವಾ ಇಡೀ ಟೀಮಿಗೆ ಆಗ್ಬೋದು. ಮ್ಯಾಮ್ ಸಿನಿಮಾ ಗೆಲ್ಲುತ್ತೋ ಬಿಡುತ್ತೋ ಗೊತ್ತಿಲ್ಲ ಮ್ಯಾಮ್, ಆದ್ರೆ ಸಿನಿಮಾ ಮಾಡೇ ಮಾಡ್ತಿರ್ತೀವಿ, ಬೇರೆ ಕೆಲಸ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ
1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.